ನಮಸ್ತೆ ಎಲ್ಲರಿಗೂ. ವಿಶೇಷ ಲಾಗ್ ಚಾನಲ್ಗೆ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇವತ್ತು ನಾವೊಂದು ವಿಶೇಷವಾದಂತಹ ಒಂದು ವಿಡಿಯೋ ಮಾಡಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ ಚುಳ್ಳಿಕಾನದಲ್ಲಿ ಅದು ನಿಸರ್ಗ ಸಂಭ್ರಮ. ಏನಿದು ನಿಸರ್ಗ ಸಂಭ್ರಮ? ಈ ನಿಸರ್ಗದಲ್ಲಿ ನೋಡಿ ಎಷ್ಟೆಲ್ಲ ಪುಷ್ಪಗಳ ಆಗಿದೆ ನೋಡಿ. ಈ ನಿಸರ್ಗದಲ್ಲಿ ಒಂದು ಅತ್ಯಮೂಲ್ಯವಾದಂತಹ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಅದೇನಂತ ಹೇಳಿದರೆ ನಿಸರ್ಗದಲ್ಲಿ ಸಂಭ್ರಮ ಮಾಡುವಂಥದ್ದು. ಎಲ್ಲ ಹೆಂಗಸರ ಕಾರುಬಾರು ಏನು ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ನಾವು ತೋರಿಸ್ತೇವೆ. ಮತ್ತು ಒಂದು ರೀತಿಯ ಎಂತ ಹೇಳೋದು, ನಾವು ನಿಸರ್ಗದಲ್ಲಿ ಮುಳುಗಿರುವಾಗ ಹೆಣ್ಣು ಮತ್ತು ನಿಸರ್ಗ ಒಂದಕ್ಕೊಂದು ಪೂರಕವಾಗಿರುವಂತಹ ಒಂದು ವಿಷಯ. ಅದನ್ನು ನಾವು ಯಾರ್ಯಾರಿಂದ ಏನೇನೆಲ್ಲ ಈ ಹೆಣ್ಣು ಎಂಬ ಒಂದು ನೆಲೆಯಲ್ಲಿ ಅವರು ಮಾತಾಡ್ತಾರೆ ಅನ್ನೋದನ್ನು ನಾವು ಮುಂದೆ ನೋಡುವ ಬನ್ನಿ. ಪ್ರಮೀಳಾ ಚುಳ್ಳಿಕಾನ ಅಂತೇಳಿ ಅವರ ವಿಡಿಯೋ ಮೊದಲು ಕೂಡ ನಾನು ಒಂದು ಮಾಡಿದ್ದೇನೆ. ಅವರ ಒಂದು ಹೂವಿನ ಹುಚ್ಚು ಎಲ್ಲರಿಗೂ ಇರುವಂಥದ್ದೇ, ಆದರೆ ಅವರಿಗೆ ತುಂಬ ಪ್ರೀತಿ ಹೂ ಅಂದರೆ. ಅದರ ಒಂದೊಂದು ಸಣ್ಣ ನಾವು ಏನೆಲ್ಲ ಹೂಗಳನ್ನು ಅವರು ನೆಟ್ಟಿದ್ದಾರೆ ಅಂತ ನೋಡಿಕೊಂಡು ಬರೋಣ ಬನ್ನಿ. ಸಾಹಿತ್ಯ ಘಟಕದ ಉದಯವಾಗುವ ಅಮೃತ ಕ್ಷಣ ಇದೀಗ ವೇದಿಕೆಗೆ ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಡಾಕ್ಟರ್ ಬಿ ಮಹೇಶ್ವರಿ ಮೇಡಮ್, ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವ ಶ್ರೀಮತಿ ಸತ್ಯವತಿ ಎಸ್ ಭಟ್ಕಳಚಕ್ಕು ಹಾಗೂ ಮುಖ್ಯ ಅತಿಥಿಗಳಾಗಿರುವ ಶ್ರೀಮತಿ ಸೀತಾಲಕ್ಷ್ಮಿ ವರ್ಮವಿಟ್ಲ ಹಾಗೂ ಶುಭಾಶಂಸನೆ ಮಾಡಲಿರುವ ಶ್ರೀಮತಿ ಸ್ನೇಹಲತಾ ದಿವಾಕರ್, ಇವರೆಲ್ಲರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪ್ರಮೀಳಾ ಚುಳ್ಳಿಕಾನ ಅವರು ಅಧ್ಯಕ್ಷರ ವೇದಿಕೆಗೆ ಬರಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ಇಂದಿನ ಈ ಶುಭ ದಿನದಲ್ಲಿ ಮಹಿಳೆಯರೇ ನಡೆಸಲ್ಪಡುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಮನಸ್ವಿನಿ ಮಹಿಳಾ ವೇದಿಕೆ ಎಂಬ ಒಂದು ಹೊಸದೊಂದು ನೂತನವಾದ ಚಿಂತನೆಯನ್ನು ಒಳಗೊಂಡ ಅತ್ಯಂತ ನಮ್ಮ ಮಟ್ಟಿಗೆ ಶ್ರೇಷ್ಠವೆನಿಸಿದಂತಹ ಒಂದು ಕಾರ್ಯಕ್ರಮ. ಈ ಚುಳ್ಳಿಕಾನ ಮನೆಯ ನಿಸರ್ಗದ ಮಡಿಲಲ್ಲಿ ನಿಸರ್ಗ ಸಂಭ್ರಮ ಎಂಬ ಶೀರ್ಷಿಕೆಯಲ್ಲಿ ಸಾಹಿತ್ಯ ಸರಿಗಮ ಎಂಬ ವಿನೂತನವಾದಂತಹ ಕಾರ್ಯಕ್ರಮಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಯಾವುದೇ ಕಾರ್ಯಕ್ರಮ ದೇವರನ್ನ ಸ್ತುತಿಸುವುದರೊಂದಿಗೆ ಆರಂಭಗೊಳ್ಳುವುದು ಬಯಕೆ. ಅದರಂತೆ ಇಂದಿನ ಈ ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀಮತಿ ಜ್ಯೋತ್ಸ್ನಾ ಕಡಂದೇರು ಅವರಿಂದ ಪ್ರಾರ್ಥನೆ. जय जय हे भगवती सुरभारती तव चरणौ प्रणमामः. जय जय हे भगवती सुरभारती तव चरणौ प्रणमामः. नाद ब्रह्ममयि जय वागीश्वरी, नाद ब्रह्ममयि जय वागीश्वरी, शरणं ते गच्छामः.
ಪ್ರಕೃತಿದ ಸುಗಂಧ ಹರಡುವ ಈ ನಿಸರ್ಗ ಸಂಭ್ರಮ ವೇದಿಕೆಗೆ ಆಗಮಿಸಿರುವ ಗಣ್ಯ ಮಹಿಳಾ ಸಾಹಿತಿಗಳನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಲು ಸಂತಸ ಪಡುತ್ತೇನೆ. ಮೊದಲನೇದಾಗಿ ಡಾಕ್ಟರ್ ಯು ಮಹೇಶ್ವರಿ, ವಿಶ್ರಾಂತ ಉಪನ್ಯಾಸಕರು, ಕಾಸರಗೋಡು. ಇವರು ಸೇವೆ ಸಲ್ಲಿಸಿರುತ್ತಾರೆ. ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಮತಿ ಜೋಸ್ನಾ ಕಡಂದೇವರು ಪೂರ್ಣಿ ಗೌರವಿಸಬೇಕಾಗಿ ವಿನಂತಿ. ಸ್ನೇಹಲತಾ ದಿವಾಕರ್ ಕುಂಬ್ಳೆ ಕನ್ನಡ ಸ್ನಾತಕೋತ್ತರ ಪದವೀಧರೆ, ಲೇಖಕಿ, ಸಮಾಜ ಸೇವಕಿ, ಗ್ರಾಮ ಪಂಚಾಯತ್ ಸದಸ್ಯೆ ಹಾಗೂ ಬ್ಲಾಕ್ ಪಂಚಾಯತ್ ಸದಸ್ಯೆ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಅವರು ಪೂರ್ಣಿ ಗೌರವಿಸಬೇಕಾಗಿ ಉತ್ಸವದಲ್ಲಿ ಕಾಸರಗೋಡು ದಸರಾ ಕವಿಶ್ರೇಷ್ಠ ಪ್ರಶಸ್ತಿ, ರಾಜ್ಯ ಮಟ್ಟದ ಕಾವ್ಯಶ್ರೀ ಪ್ರಶಸ್ತಿ, ಕರ್ನಾಟಕದ ಸೀತಾಲಕ್ಷ್ಮಿ ಎನ್ ವರ್ಮಾ ಅವರನ್ನ ಹೃತ್ಪೂರ್ವಕವಾಗಿ ಬರಮಾಡಿಕೊಳ್ಳುತ್ತೇನೆ, ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀಮತಿ ಉಷಾ ಅವರು ಪ್ರೀತಿಯ ಸಂಕೇತವಾದಂತಹ ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಕಡಂದೇಲು ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅಕ್ಷರಗಳನ್ನು ಸಮಾಜಮುಖಿ ಚಿಂತನೆಯ ಸೇತುವೆಯನ್ನಾಗಿಸಿ ಶ್ರೀಮತಿ ಸುಶೀಲಾ ಪದ್ಯಾಣ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮನಸ್ವಿನಿ ಮಹಿಳಾ ವೇದಿಕೆಯನ್ನು ಹುಟ್ಟು ಹಾಕಿ ಸಾಹಿತ್ಯ ಸೇವೆಯನ್ನ ನಿಸ್ವಾರ್ಥವಾಗಿ ಸಾಗಿಸುತ್ತಾ ಅನೇಕ ಹೃದಯಗಳಲ್ಲಿ ಪ್ರೇರಣೆ ಮೂಡಿಸಿರುವ ಶ್ರೀಮತಿ ಪ್ರಮೀಳಾ ಚುಳ್ಳಿಕಾನ ಇವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವ್ಯಕ್ತಿತ್ವ ಇವರದು ಸುಲಲಿತವಾಗಿ ಹಾಡಿ ಮೊಗ್ಗರಳಿ ಬಿರಿಯುವಾಗ ಹೇಗೆ ಅನಾಯಾಸವಾಗಿ ಕಾಣುವುದು ಹಾಗೆ ಇವರ ಸಂಗೀತ ಸುದ್ದಿ ಕೇಳುಗರಿಗೆ ಕರ್ನಾಟಕ ಉಂಟು ಮಾಡುತ್ತದೆ. ಶ್ರೀಮತಿ ಶ್ಯಾಮಲಾ ಸಂಪತ್ತಿಲ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅಲ್ಲದೆ ಯೂಟ್ಯೂಬರ್ ನಿರ್ಮಲಾ ಶೇಷಪ್ಪ ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮುಕ್ತ ಮನಸ್ಸಿನಿಂದ ಕೊಂಡಾಡುತ್ತಾ ಸಕಲ ರೀತಿಯ ಪ್ರೋತ್ಸಾಹ ಪ್ರೇರಣೆ ನೀಡುತ್ತಿರುವ ಕಸಾಪದ ಗಡಿನಾಡಿನ ಅಧ್ಯಕ್ಷರು ಈಗ ಇಲ್ಲಿ ಇಲ್ಲ, ಗೈರಾಗಿದ್ದಾರೆ, ಡಾಕ್ಟರ್ ಜಯಪ್ರಕಾಶ್ ತೊಟ್ಟೆತೋಡಿ ಇವರನ್ನು ಸ್ವಾಗತಿಸುತ್ತೇನೆ. ಇವರನ್ನು ಕೂಡ ನೆನೆಸಿಕೊಳ್ಳುತ್ತೇನೆ. ಚುಳ್ಳಿಕಾನ ಶ್ರೀಕೃಷ್ಣ ಭಟ್ ಇವರು ನಮ್ಮ ನಿಸರ್ಗ ಸಂಭ್ರಮಕ್ಕೆ ಹೆಗಲಿಗೆ ಹೆಗಲು ಜೋಡಿಸಿ ಸರ್ವ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡಿರುತ್ತಾರೆ. ಇವರನ್ನು ಕೂಡ ಅವರದೇ ಮನೆಯಲ್ಲಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಸಾಹಿತ್ಯ ಪ್ರವರ್ತಕರಾದ ಕೊಳಚಪ್ಪೆ ಗೋವಿಂದ ಭಟ್, ಸಾಹಿತ್ಯ ಪರಿಚಾರಕರು ಹಾಗೂ ಸಾಹಿತ್ಯ ಚಿಂತಕರಾದ ಶ್ರೀ ಲತೀಶ್ ಸಂಕೊಳಿಗೆ ಇವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿರುವ ನಮ್ಮ ಎಲ್ಲ ಬಂಧುವರ್ಗದವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕನ್ನಡ ಮಕ್ಕಳ ಮುಗಿದರೆ ಕುಡಿಹುಳಿಯಾದ ಸರ್ಕಾರ, ಇದು ಬಾಲ್ಯದಲ್ಲಿ ನಾವು ಹೇಳ್ತಾ ಇದ್ದಂತಹ ಮಾತುಗಳು. ಯಾಕೆಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತು, ಆಶಾವಾರು ಪ್ರಾಂತೀಯ ವಿಂಗಡಣೆಯ ಸಂದರ್ಭದಲ್ಲಿ ದುರದೃಷ್ಟವಶಾತ್ ಕೇರಳಕ್ಕೆ ಸೇರಿ ಹೋದಂತಹ ಕನ್ನಡ ನಾಡು ನಮ್ಮ ಕಾಸರಗೋಡು. ಅದಕ್ಕಿಂತ ಮೊದಲೇ ಯಾವಾಗ ಅದು ಕೇರಳಕ್ಕೆ ಸೇರಿ ಹೋಯಿತು ಅಂದಿನಿಂದಲೇ ಕಾಸರಗೋಡಿನ ಕನ್ನಡಿಗರಿಗೆ ಕಷ್ಟದ ಪರಂಪರೆ ಆರಂಭವಾಗಿದೆ. ಅದು ಇಂದಿಗೂ ಕೂಡ ಏನು ಅದಕ್ಕೆ ಪರಿಹಾರ ಸಿಕ್ಕಲಿಲ್ಲ. ದಿನದಿಂದ ದಿನಕ್ಕೆ ಸ್ಥಿತಿ ಶೋಚನೀಯಗೊಳ್ತಾ ಇದೆ. ಅಳುತ್ತಿರುವ ಕಂದ ಹತ್ರ ಮಾತ್ರ ತಾಯಿ ಹಾಲು ಕೊಡ್ತಾಳೆ ಕೆಲವೊಂದು ಸಂದರ್ಭದಲ್ಲಿ. ಅದೇ ರೀತಿ ಕನ್ನಡಿಗರು ನಿರಂತರವಾಗಿ ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ಅಸ್ಮಿತೆಗಾಗಿ ಹೋರಾಡ್ತಾ ಇದ್ದಾರೆ. ಹಾಗೆ ಹೋರಾಡುವಾಗ ಏನೋ ಒಂದು ಕಠಿಣ ನಿಯಮಗಳನ್ನು ಜಾರಿಗೆ ತಂದರು, ಅದರ ಒಂದಿಷ್ಟು ಸಡಿಲಿಕೆ ಸಿಗ್ತದೆ. ಇದು 12 ವರ್ಷ ಆಗಿರ್ಬೋದು, ಹೀಗೆ ಹೇಳ್ತಾನೆ ದಿವಸ ಹೋಯ್ತು. ಬಹುಶಃ ಈ ಸಲ ನಾವು ಮಾಡುವ, ನಮ್ಮ ಮನೆಯಲ್ಲೇ ಮಾಡುವ ಅಂತ ಹೇಳಿದ್ರು ಪ್ರಭುಕ್ಕ. ಆಗ ಖಂಡಿತ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿದೆವು. 28ಕ್ಕೆ ಅಂತ ಹೇಳಿ ತೀರ್ಮಾನ ಮಾಡಿದೆವು. ಹಾಗೆ ಹಲವು ಸಂದರ್ಭಗಳಲ್ಲಿ ಕವಿಗೋಷ್ಠಿಗಳಲ್ಲಿ ನಾವು ಭಾಗವಹಿಸುವ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳು ನಡೀತವೆ. ಕಾಸರಗೋಡಿನಲ್ಲಿ ನಾವು ಭಾಗವಹಿಸುತ್ತೇವೆ. ಮತ್ತೆ ಕೆಲವು ಕಾರ್ಯಕ್ರಮಗಳಲ್ಲಿ ನಮಗೆ ನೋಡುವಾಗ ತೋರ್ತದೆ ಅವರ ಕಾರ್ಯಕ್ರಮ
ಕವಿಗೋಷ್ಠಿ ಇಡುವ, ಸಾಹಿತ್ಯವನ್ನು ನಮ್ಮ ಸಾಹಿತ್ಯವನ್ನು ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ ಒಂದಷ್ಟು ವಿಚಾರ ವಿನಿಮಯ ಮಾಡುವ ಅಂತ ಹೇಳಿ ತೀರ್ಮಾನಿಸಿದೆವು. ಹಾಗೆ ಕವಿಗೋಷ್ಠಿಯನ್ನು ಇಡುವಾಗ ಅದು ಯಾವ ವೇದಿಕೆ ಅಥವಾ ಹೇಗೆ ಒಂದು ಹೆಸರು ಕೊಡಬೇಕು ಅಷ್ಟೇ ಆಗುವಾಗ ನಾವು ಇಬ್ಬರು ಮೂವರು ಸುಶೀಲಾ ಟೀಚರು, ವಿಮಲಕ್ಕ, ಪ್ರವೀಣಕ್ಕ, ನಾನು ಹೀಗೆ ಮಾತನಾಡುವಾಗ ಒಂದು ಹೆಸರು ಇಡುವಂತಾಯಿತು. ಒಳ್ಳೆ ಹೆಸರುಗಳನ್ನು ನಮ್ಮ ಲಕ್ಷ್ಮಿಯಕ್ಕ ಸೂಚಿಸಿದ್ರು. ಅದರಲ್ಲಿ ಮನಸ್ವಿನಿ ಅಂತ ಹೇಳಿದ ಹೆಸರನ್ನು ಆಯ್ಕೆ ಮಾಡಿದ್ರು. ಅದೇ ರೀತಿ ಒಂದು ಸುಂದರವಾದ ಲೋಗೋವನ್ನು ಸುಶೀಲಾ ಟೀಚರ್ ತಯಾರಿಸಿಕೊಟ್ರು. ಹಾಗೆ ಒಂದು ಹೆಸರು ಮನಸ್ವಿನಿ ಮಹಿಳಾ ವೇದಿಕೆ ಅಂತೇಳಿ ಆಯ್ತು. ಹಾಗೆ ಮಹಿಳಾ ವೇದಿಕೆಯನ್ನು ಪ್ರಾರಂಭಿಸುವಾಗ ಮಹಿಳೆಗೆ ಒಂದು ಪ್ರಾಶಸ್ತ್ಯ, ಹೆಚ್ಚಾಗಿ ಸಂಘಟನೆಗಳು ತುಂಬಾ ಉಂಟು, ಆದ್ರೆ ಮಹಿಳಾ ಸಂಘಟನೆಗಳು ಕಡಿಮೆ ಅಂತ ಅನಿಸ್ತದೆ. ಕಾಸರಗೋಡಿನಲ್ಲಿ ಒಂದು ಮಹಿಳಾ ವೇದಿಕೆ ಅಂತ ಕೇಳಿದ್ದೇನೆ. ಮತ್ತೆ ಕೆಲವು ಕಲಾ ತಂಡಗಳು ಇವೆ, ತಾಳಮಟ್ಟಳೆ ಮಹಿಳಾ ಬಳಗಗಳು. ಹಾಗೆ ಇವಾಗ ಮಹಿಳೆ ಒಂದು ಕವಿಗೋಷ್ಠಿ ಮಾತ್ರ ಅಲ್ಲ, ಕಾರ್ಯಕ್ರಮ ಇದು ತಂಡದ ಉದ್ಘಾಟನೆ ಮಾತ್ರ ಸಾಲದು, ನಾವೊಂದು ವಿಚಾರ ಸಂಕಿರಣ ಇಡುವಂತಾಯಿತು. ಹಾಗೆ ಮಹಿಳಾ ಸಾಹಿತ್ಯದ ಬಗ್ಗೆ, ಮಹಿಳೆಯ ಜೀವನದ ವಿವಿಧ ಆಯಾಮಗಳ ಬಗ್ಗೆ ವಿಚಾರ ಸಂಕಿರಣವನ್ನು ಇಡುವಂತ ತೀರ್ಮಾನಿಸಿದೆವು. ಆಮೇಲೆ ಕವಿಗೋಷ್ಠಿ ನಾವು ಗಮನವನ್ನು ಓದುವುದಕ್ಕಿಂತ ಹೆಚ್ಚಾಗಿ ಈ ಹಿಂದೆ ಎಷ್ಟೋ ಶ್ರೇಷ್ಠ ಕವಿಗಳು ಆಗಿ ಹೋಗಿದ್ದಾರೆ, ಅವರ ಕವನಗಳನ್ನು ಹಾಡಿದರೆ ಅದು ಉತ್ತಮವಾಗುವಂತವರಿದ್ದು. ಹಾಗೆ ಭಾವಗಾನವನ್ನು ಇರಿಸುವಂತ ಹೇಳಿ ಬೆಳಗಿನ ಸಂಜೆಯವರೆಗೆ ಒಂದು ಕಾರ್ಯಕ್ರಮ ಮಾಡುವಂತ ತೀರ್ಮಾನಿಸಿದೆವು. ಇದಕ್ಕೆಲ್ಲ ಪ್ರಾರಂಭ ಪ್ರವೀಣಕ್ಕೆ ಅವರು ಹೇಳಿದ್ರು, ನಮ್ಮ ಮನೆಯಲ್ಲೇ ಮಾಡುವ, ನಮ್ಮ ಮನೆಯಲ್ಲೇ ನಾನು ಅಡುಗೆ ಮಾಡಿ ನನಗೆ ಊಟ ಮಾಡಿಸಬೇಕು ಎಲ್ಲರಿಗೂ, ಸಾಹಿತ್ಯ ಬಂಧುಗಳಿಗೆ ಹೇಳಿ ಅವರ ಆಶಯ ಆಯಿತು. ಅದಕ್ಕೆ ನಾವೆಲ್ಲರೂ ಜೊತೆಗೂಡಿದೆವು. ಜೊತೆಗೆ ನಮಗೆ ಕಾರ್ಯಕ್ರಮದ ಉದ್ಘಾಟನೆ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಆಲೋಚನೆ ಮಾಡುವಾಗ ಹಿರಿಯ ಜ್ಞಾನವೃತ್ತರು ವಯೋವೃತ್ತರು ಆಗಿರುವಂತಹ ನಮ್ಮ ಶ್ರೀಮತಿ ಸತ್ಯವತಿ ಭಟ್ಕೊಳಚಪ್ಪ ಅವರೇ ಆಗಬಹುದು. ಅವರ ಬಗ್ಗೆ ನಾನು ಹೇಳಲಿಲ್ಲ, ಸ್ವಾಗತ ಭಾಷಣದಲ್ಲಿ ಲಕ್ಷ್ಮೀಕ ಹೇಳಿದ್ದಾರೆ. ಆಗ ಅವರಮ್ಮ ಹೇಳಿದಂತೆ, ಮಗು ಶಾರದೆ ಅಂತ ಹೇಳಿದ್ರೆ ವಿದ್ಯೆಯವರಿಗೆ ಪರಿಪೂರ್ಣತೆ ಹೊಂದಿದವರಿಗೆ ಭಾರ ಇರುತ್ತಿಲ್ಲ. ಅವರು ಕಾವಲಿಯಲ್ಲಿ ಕೂಡ ಬಲ್ಲರು, ವಿನಯದಲ್ಲಿ ಭಾಗವರುತ್ತೇವೆ. ನನಗೆ ತುಂಬಾ ಪ್ರೇರಣೆ ನೀಡಿದಂತಹ ಮಾತು, ನನ್ನ ಮನಸ್ಸನ್ನು ದಾಟಿದಂತಹ ಮಾತು. ಹಾಗೆ ಅಷ್ಟು ಕೂಡ ಸರಳ ಸಜ್ಜನಿಕೆಯ ಮತ್ತೆ ನಮ್ಮಂತ ನಾವಿನ್ನೂ ಪ್ರಾಯದಲ್ಲಿ ಆಗಿರ್ಬೋದಾದ್ರು ಸಾಹಿತ್ಯದಲ್ಲಿ ಆಗಬೇಕಾಗಿರುವ ಶಿಶುಗಳು ಹೇಳ್ಬೋದು, ಎಲ್ಲರನ್ನು ಪ್ರೋತ್ಸಾಹಿಸುವಂತಹ ಮನೋಭಾವ ಇರುವಂತಹ ಮಹೇಶ್ವರ ಮೇಡಮ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಒಪ್ಪಿದ್ದು ನಮ್ಮ ಸೌಭಾಗ್ಯ. ಅದೇ ರೀತಿ ಎಲ್ಲರೂ ಕೂಡ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲರೂ ಶ್ರೀಮತಿ ಸ್ನೇಹಲತಾಗಿವಾಗ ಅವರ ಪ್ರವೀಣಕ್ಕನ ಬಗ್ಗೆ ಅವರಿಗೆ ಹೇಳಬೇಡ ಉಂಟು. ಆದ್ರೂ ಕೂಡ ನಾನೇ ತಿಳ್ಕೊಂಡವರು ಇತ್ತೀಚೆಗೆ ಸಾಹಿತ್ಯ ಕ್ಷೇತ್ರಕ್ಕೆ ಇಳಿದದ್ದು ಅಲ್ಲ. ಅವರು ಶಾಲೆಗೆ ಹೋಗುವಾಗಲೇ ಅವರು ಬಹುಶಃ ಶಾಲೆ ಕಾಲೇಜ್ ಕವನ ಸಂಕಲನ ಬಿಡುಗಡೆಯಾಗಿದೆ. ಮತ್ತೆ ಅದರ ಒಂದು ಸಾಂಸಾರಿಕ ತಾಪತ್ರಯಗಳಲ್ಲಿ ಮಕ್ಕಳೆಲ್ಲ ಚಿಕ್ಕದಿರುವಾಗ ಒಂದು ಸ್ವಲ್ಪ ಸಮಯ ಸಾಹಿತ್ಯದಲ್ಲಿ ಬರೆಯಲಿದ್ರು. ಈಗ ಪುನಃ ಮಕ್ಕಳೆಲ್ಲ ಅವರವರ ಮದುವೆಯಲ್ಲೂ ಅವರವರ ಕಾಲಿನಲ್ಲಿ ನಿಂತಿದ್ದಾರೆ. ಈಗ ಅವರು ಪುನಃ ಸಾಹಿತ್ಯ ಅವರ ಹವ್ಯಾಸವನ್ನು ಪುನಃ ಪುನರಾರಂಭಿಸಿದ್ರು. ಅದೇ ರೀತಿ ಸುಶೀಲಾ ಟೀಚರ್ ಕವಯಿತ್ರಿ ಮಾತ್ರ ಅಲ್ಲ, ಉತ್ತಮ ನಿರೂಪಕಿ ಕೂಡ. ಅದಕ್ಕಿಂತ ಹೆಚ್ಚಾಗಿ ಅವರ ಸ್ಟೇಟಸ್ ನೋಡಿ ಗೊತ್ತಾಗ ಪ್ರತಿದಿನ ಸಾಹಿತ್ಯ ಬಳಗಗಳಲ್ಲಿ ಚುರುಕಾದ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಒಂದು ಅತ್ಯುತ್ತಮ ಅಲ್ಲದ್ರೆ ಪ್ರಥಮ ಅಲ್ಲದ್ರೆ ದ್ವಿತೀಯ ಇದ್ದೇ ಇರ್ತದೆ. ಮತ್ತೆ ನಿರ್ಮಲಾ ಅವರು ಕೂಡ ನಮ್ಮ ಇವತ್ತು ಕಾರ್ಯಕ್ರಮಗಳ ವಿಡಿಯೋ ಮಾಡ್ತಾ ಇದ್ದಾರೆ. ಬಹಳ ಕಷ್ಟದ ಇಂದ ಮೇಲೆ ಬಂದು ಸಾಹಿತ್ಯದಲ್ಲಿ ಹೆಸರನ್ನು ಗಳಿಸಿದವರು, ಒಳ್ಳೆ ಉತ್ತಮ ಯೂಟ್ಯೂಬರ್. ಹಾಗೆ ಇಲ್ಲಿರುವ ಪ್ರತಿಯೊಬ್ಬರು ಸತ್ಯವತಿ ಭಟ್, ಗೋವಿಂದ ಭಟ್ ಕೊಳಚಪ್ಪ ಅವರು, ಲತೀಶ್ ಸರ್ಕೋಡಿ ಅವರು ಈಗ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ, ಫೋಟೋ. ಪ್ರತಿಯೊಬ್ಬರು ಕವಿಗಳು, ಸಾಹಿತಿಗಳು, ಹೆಸರು ಮಾಡಿದವರು. ಅದೇ ರೀತಿ ಅಲ್ಲಿ ಕುಳಿತಂತಹ ಶ್ಯಾಮಲಾ ಸಂಪರ್ಕಿಲ್ಲ ಅವರ ಬಗ್ಗೆ ಲಕ್ಷ್ಮೀ ಹೇಳಿದ ಉತ್ತಮ ಗಾಯಕಿ. ಅದೇ ರೀತಿ ಪ್ರಭಾವ ಟೀಚರ್ ಅವರನ್ನು ಗೊತ್ತಿಲ್ಲ ವರ್ಷದಲ್ಲಿ ಯಾರು ಗೊತ್ತಿಲ್ಲ. ಹಾಗೆ ಎಲ್ಲರೂ ಕೂಡ ಪ್ರತಿಯೊಬ್ಬರ ಬಗ್ಗೆ ಹೇಳಿಕೊಂಡ್ರೆ ತುಂಬಾ ಹೊತ್ತು ಹಿಡಿದಿತ್ತು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಈ ಇವತ್ತು ಪ್ರಾರಂಭಗೊಳ್ಳುತ್ತಿರುವಂತಹ ಈ ಮನಸ್ಸಿಗೆ ಮಹಿಳಾ ವೇದಿಕೆ ಇದನ್ನು ನೀವೆಲ್ಲರೂ ಹರಸಬೇಕು.
ಆಶೀರ್ವದಿಸಬೇಕು ಅಂತ ಕೇಳಿಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸಿದ್ದೇನೆ. ನಮಸ್ಕಾರ. ಹೌದು, ಮನಸ್ವಿನಿ ಮಹಿಳಾ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮ ದೀಪ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬೆಳಗಿಸಿರುವಂತಹ ದೀಪದ ಜ್ಯೋತಿ ನಿರಂತರ ಉರಿಯುತ್ತಿರಲಿ ಎಂಬ ಶುಭ ಹಾರೈಕೆಯೊಂದಿಗೆ ಮನಸ್ವಿನಿ ಎನ್ನುವಂತಹ ಒಂದು ವೇದಿಕೆಯನ್ನು ಉದ್ಘಾಟನೆ ಮಾಡುವುದಕ್ಕೆ ನನಗೆ ಬಹಳ ಸಂತೋಷ ಇದೆ. ಮನಸ್ಸು ಎನ್ನುವುದು ಆ ಮನಸ್ವಿನಿ ಎನ್ನುವ ಶಬ್ದದಲ್ಲಿದೆ. ಮನಸ್ಸಿದ್ದರೆ ಮಾರ್ಗವಿದೆ ಅಂತ ಇದು ನಮಗೆಲ್ಲರಿಗೂ ಗೊತ್ತು. ಅಂದರೆ ಮಹಿಳೆಗೆ ಸಂಬಂಧಿಸಿದ ಹಾಗೆ ಆಕೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಅಂತಹ ಕರ್ತೃತ್ವ ಶಕ್ತಿ ಮಹಿಳೆಯಲ್ಲಿ ಇದೆ. ಆ ಮಹಿಳೆಯಲ್ಲಿ ಇರುವಂತಹ ಕರ್ತೃತ್ವ ಶಕ್ತಿ ಅದು ಈ ರೀತಿಯಲ್ಲಿ ಪ್ರಕಟ ಆಗಬೇಕು ಎನ್ನುವಂತಹ ಒಂದು ಅಭಿಲಾಷೆಯಿಂದ ಪ್ರಮೀಳಾ ಚುಳ್ಳಿಕಾನ ಅವರ ನೇತೃತ್ವದಲ್ಲಿ ಎಲ್ಲ ಸೋದರಿಯರು ಸಂಘಟಿತರಾಗಿ ಇಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇರುವಂಥದ್ದು ಬಹಳ ಸಂತೋಷದ ವಿಚಾರ. ಇಲ್ಲಿ ಮೊದಲಿಗೆ ನಾನು ಇಂತಹ ಒಂದು ಗೌರವವನ್ನು ಪ್ರೀತಿಯಿಂದ ನನ್ನ ಮೇಲೆ ಇರಿಸಿ ಕೊಟ್ಟಂತಹ ನಿಮಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಬಂದಾಗಲೇ ಇಲ್ಲಿ ನಾನು ಯಾವಾಗಲೂ ಪುಷ್ಪಪ್ರಿಯೆ ಅಂತ ಪ್ರಮೀಳಾ ಅವರನ್ನು ಹೇಳೋದು, ಬಂದಾಗಲೇ ಇಲ್ಲಿಯ ಈ ಹೂದೋಟ ಹಾಗೆ ಹೂವಿನ ಹಾಗೆ ಮನಸ್ಸು ಇರುವಂತಹ ಪ್ರಮೀಳಾ ಅವರು, ಅವರ ಆತಿಥ್ಯ ಸೇವೆಗೆ ಕಾಯಲು ಇದನ್ನೆಲ್ಲ ಸವಿದಿದ್ದೇವೆ ನಾವು. ಹಾಗೆ ಸವಿದು ಇನ್ನು ಮುಂದೆ ಮನಸ್ವಿನಿ ಎನ್ನುವಂತಹ ಒಂದು ವೇದಿಕೆಯ ಮೂಲಕ ಏನು ಮಾಡಬಹುದು ಎನ್ನುವಂತಹ ಒಂದು ಆಕಾಂಕ್ಷೆ ಇದೆ. ಅದರ ಜೊತೆಯಲ್ಲಿ ಹೇಗೆ ಇದನ್ನು ಯಶಸ್ವಿಯಾಗಿ ಮುನ್ನಡೆಸಬೇಕು, ಅಂದರೆ ಉದ್ಘಾಟನೆಯಾಗಿ ಖಂಡಿತವಾಗಿ ಅದು ಅಲ್ಲಿಗೆ ಸ್ಥಗಿತಗೊಳ್ಳಬಾರದು. ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಒಂದೀಗ ದೀಪದ ಒಂದು ಉದಾಹರಣೆ ಹೇಳದಿದ್ರೆ, ಒಂದು ಪುಟ್ಟ ಹಣತೆ, ನಾವು ಅಂಗಳದಲ್ಲಿ ಬೆಳಗಿದಂತಹ ಹಣತೆ ಅದು ತನ್ನ ಸೀಮಿತ ಪರಿಧಿಯಲ್ಲಿ ಬೆಳಕನ್ನು ಬೀರ್ತದೆ, ಕಣ್ಣಿಗೆ ತಂಪನ್ನು ಕೊಡ್ತದೆ. ಹಾಗೆ ಕೆಲವೇ ಮಂದಿ ಸೀಮಿತ ಸಂಖ್ಯೆಯಲ್ಲಿ ಸೇರಿ ನಡೆಸುವಂತಹ ಕಾರ್ಯಕ್ರಮಗಳು ಅರಿವಿನ ಹಂಚೋಣದಲ್ಲಿ, ಅರಿವಿನ ಪರಸ್ಪರ ವಿಚಾರ ವಿನಿಮಯದಲ್ಲಿ ಹಾಗೆ ಅದು ಯಶಸ್ಸನ್ನು ಕಂಡು ಹಾಗೆ ಅದು ಮುಂದುವರಿದ ರಿಲೇ ಕೋಲಿನ ಹಾಗೆ ಇಲ್ಲಿ ಆ ರೀತಿಯಾಗಿ ವಿಚಾರ ವಿನಿಮಯ ಮಾಡಿದಾಗ ಅದು ಬೇರೆಯವರಿಗೂ ಕೂಡ ಪ್ರಸಾರಗೊಂಡು ಹಾಗೆ ಅದು ಮುಂದುವರಿದ ನಾಡಿನಲ್ಲಿ ತಮ್ಮ ಸೀಮಿತವಾದಂತಹ ಅರ್ಥದಲ್ಲಿ ಅದು ಬೆಳಕನ್ನು ಪಸರಿಸಿತು ಎನ್ನುವಂತಹ ಒಂದು ವಿಶ್ವಾಸ ನನಗಿದೆ. ನನಗೆ ನೆನಪಾಗ್ತದೆ ಡಾಕ್ಟರ್ ಲಲಿತಾ ಎಸ್.ಎನ್. ಭಟ್ ಅವರ ನೇತೃತ್ವದಲ್ಲಿ ಕನ್ನಡ ಮಹಿಳಾ ಸಂಘ ಅದು ಹುಟ್ಟಿ ಬಹಳ ಸುದೀರ್ಘಕಾಲ ಒಳ್ಳೊಳ್ಳೆ ಕೆಲಸಗಳನ್ನು ಹಮ್ಮಿಕೊಂಡು ನಾಡಿಗೆ ಒಳ್ಳೆಯ ಒಂದು ವಾತಾವರಣವನ್ನು ನಾಡಿನಲ್ಲಿ ಉಂಟು ಮಾಡಿದ್ದು, ಎಷ್ಟೋ ಮಹಿಳೆಯರಲ್ಲಿ ಅರಿವಿನ ಬೀಜವನ್ನು ಬಿತ್ತಿತು ಮತ್ತು ಪರಸ್ಪರ ಸ್ನೇಹ ಸೌಹಾರ್ದಗಳ ಅಂತಹ ಒಂದು ಆಶಯವನ್ನು ಕೂಡ ಪ್ರಸರಿಸಿತು. ಅಷ್ಟು ಆಮೇಲೆ ಈಗ ಅದು ಬಹುಶಃ ಸ್ಥಗಿತಗೊಂಡಿದೆ. ಆದರೆ ಒಂದು ಕಡೆಯಲ್ಲಿ ಸ್ಥಗಿತಗೊಂಡರೆ ಮತ್ತೊಂದು ಕಡೆಯಲ್ಲಿ ಅದು ಬೇರೆ ರೀತಿಯಲ್ಲಿ ಸಿಗುತ್ತದೆ ಅಂತ ಹೇಳುವುದಕ್ಕೆ ಈ ಮನಸ್ವಿನಿ ಎನ್ನುವಂತಹ ವೇದಿಕೆಯ ಶುಭಾರಂಭ ಅದು ಒಂದು ಸಾಕ್ಷಿ ಅಂತ ಹೇಳುವುದು. ಹೀಗೆ ಮನಸ್ವಿನಿ ಎನ್ನುವಂತಹ ವೇದಿಕೆಯ ಈ ಶುಭಾರಂಭ ಅದು ಉತ್ತರೋತ್ತರವಾಗಿ ಮುಂದೆ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸುವಂತ ಅದು ಮುಂದೆ ಯಶಸ್ವಿಯಾಗಿ ಮುನ್ನಡೆಯಲಿ ಅಂತ ನಾನು ಮನಸಾರೆ ಹಾರೈಸಿದ್ದೇನೆ. ಎಲ್ರಿಗೂ ನಮಸ್ಕಾರ. ನಿಸರ್ಗದ ಈ ಸುಂದರ ಮಡಿಲಲ್ಲಿ ಆಯೋಜಿಸಿರುವಂತಹ ಹುಟ್ಟಿರುವಂತಹ ಮನಸ್ವಿನಿ ಮಹಿಳಾ ಒಂದು ಸಂಘ ಏನಿದೆ ಅಥವಾ ಒಂದು ವೇದಿಕೆ ಏನಿದೆ,
ಇದರ ಶುಭಾರಂಭ ಇಂದು ಹಿರಿಯರ ಸಮ್ಮುಖದಲ್ಲಿ ಅತ್ಯಂತ ಸಂಭ್ರಮದಿಂದ ಆರಂಭಗೊಂಡಿದೆ. ಮನಸ್ವಿನಿ ಪದದ ಅರ್ಥವನ್ನ ಸುಶೀಲಾ ಮೇಡಮ್ ಈಗಾಗಲೇ ಹೇಳಿದ್ದಾರೆ. ಗೌರವಾನ್ವಿತರು, ಆತ್ಮಾಭಿಮಾನವನ್ನ ಹೊಂದಿದಂತಹ ಗೌರವಾನ್ವಿತ ಮಹಿಳೆ. ಈ ಆತ್ಮಾಭಿಮಾನವೇ ಮಹಿಳೆಯ ಶಕ್ತಿ. ಹಾಗಾಗಿ ಇಂತಹ ಮಹಿಳೆಯ ಸ್ತ್ರೀ ಶಕ್ತಿಯ ಅನಾವರಣಗೊಂಡಿದೆ. ಅದು ಮಹಾಶಕ್ತಿಯಾಗಿ ಬೆಳಿಬೇಕು ಅನ್ನುವಂತಹ ಆಶಯದೊಂದಿಗೆ ನಾನು ಈ ಮನಸ್ವಿನಿ ವೇದಿಕೆಗೆ ಶುಭವನ್ನು ಹಾರೈಸ್ತಿದ್ದೇನೆ. ಒಂದು ಮಾತು ಹೇಳಲೇಬೇಕು. ಪ್ರವೀಣಾ ಮೇಡಮ್ ಅಥವಾ ಈ ಒಂದು ಅಕ್ಕನವರ ಗುಂಪು ಏನಿದೆ, ನಾನು ಒಂದು 8-10 ವರ್ಷ ಸುಶೀಲಾ ಮೇಡಮ್, ಜ್ಯೋತಿ ಮ್ಯಾಮ್ ಹೇಳಿದಾಗೆ 8-10 ವರ್ಷದಿಂದ ನಾನು ಪ್ರವೀಣಾ ಮ್ಯಾಮ್ಗೆ ಹತ್ರ ಅಂತ ಹೇಳಿದ್ರು. ಗೊತ್ತಿಲ್ಲ ಯಾವ ರೀತಿ ಅಂತ. ಎಸ್, ಎಕ್ಸಾಕ್ಟ್ಲಿ ಮನಸ್ಸಿನ. ನಾನು ಸುಶೀಲಾ ಮ್ಯಾಮ್ ಅವರನ್ನ, ಜ್ಯೋತಿ ಮ್ಯಾಮ್ ಅವ್ರನ್ನ, ವಿಮಲಕ್ಕ ಇರ್ಬೋದು, ಜ್ಯೋತ್ಸ್ನಾ ಮ್ಯಾಮ್ ಇರ್ಬೋದು, ಇವರೆಲ್ಲರನ್ನ ನಾನು ಭೇಟಿಯಾದದ್ದು ಈ ಒಂದು ಕಾಸರಗೋಡಿನ ಪರಿಸರದಲ್ಲಿ. 10 ವರ್ಷದ ಸ್ನೇಹ. ಇದರ ಮಧ್ಯೆ ಏನೋ ಒಂದು ಗ್ಯಾಪ್ ಬಂದ್ಬಿಟ್ಟು, ಅದು ಈ ಕೊರೋನಾ ಕ್ರೈಸಿಸ್, ಅದು ನಮ್ಮನ್ನು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮಾಡಿದ್ದು ಹೊರತು ಮನಸ್ಸಿನಿಂದ ಅದು ಡಿಸ್ಟೆನ್ಸ್ ಮಾಡಿಲ್ಲ. ಆದ್ರೆ ಅದನ್ನೊಂದು ಕ್ರಿಯೇಟ್ ಮಾಡಿದ್ದು, ಗ್ಯಾಪ್ ಅನ್ನ ಕ್ರಿಯೇಟ್ ಮಾಡಿತ್ತು. ಆದ್ರೆ ಮತ್ತೆ ಒಂದಾಗಿದೆ, ಮನಸ್ವಿನಿ ಮಹಿಳಾ ಹುಟ್ಟು ಏನಿದೆ, ಇದು ಇನ್ನೂ ಶಕ್ತಿಯಾಗಿ ಬೆಳಬೇಕು. ಪ್ರವೀಣಕ್ಕ, ನಾನೀಗ ನನ್ನನ್ನ ಈ ಹಿರಿಯರ ಸಮ್ಮುಖದಲ್ಲಿ ಕೂತ್ಕೊಳ್ತಿದ್ದೀನಿ. ಆದ್ರೆ ಒಂದು ಹೇಳಕ್ ಇಷ್ಟಪಡ್ತೇನೆ, ನನ್ನ ಹಿರಿಯರ ಹಳೆಬೇರು ಹೊಸ ಚಿಗುರು ಕೂಡಿದರು ಮನಸ್ಸು. ಹಾಗೆ ಆಶೀರ್ವಾದ ದೊರಕಿದೆ. ಇದು ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ. ಅನೇಕ ಕಾರ್ಯಕ್ರಮಗಳು ಈ ಮಹಿಳಾ ವೇದಿಕೆಯ ಮೂಲಕ ಮೂಡಿ ಬರಲಿ ಅಂತ ಆಶಿಸ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಮಹಿಳಾ ವೇದಿಕೆಯ ಮೊದಲ ಹೆಜ್ಜೆಗಳೊಂದಿಗೆ ಜೊತೆಗೂಡಿರುವಂತ ಎಲ್ಲ ಸುಮನಸ್ವಿನಿಯರಿಗೆ ಮತ್ತು ನನ್ನ ಸುಮನಸ್ಸಿನ ಸಹೋದರಿಗೆ ಪ್ರೀತಿಪೂರ್ವಕ ವಂದನೆಗಳು. ಕೆಲವರನ್ನು ನೋಡಿದಾಗ ನಮ್ಗೆ ವಿನಾಕಾರಣ ಇಷ್ಟ ಆಗ್ತಾರೆ ಅಲ್ವಾ? ಆ ರೀತಿ ನಂಗೆ ಇಷ್ಟವಾದವಳು ನಮ್ಮ ಪ್ರಮೀಳೆ ಅಲ್ವಾ? ಹೂವು ಅಂದ್ರೆ ಪ್ರಮೀಳನಿಗೆ ಜೀವ. ಪ್ರಮೀಳ ಕೂಡ ಹೂವಿನಾಗಿ. ಅವಳಲ್ಲಿ ಸೌಂದರ್ಯ ಇದೆ ಮತ್ತು ಅಂತರಂಗದ ಚಿಲುವು ಕೂಡ ಮೇಳೈಸಿರುವಂತಹ, ಹೊರಗೆ ಮತ್ತು ಒಳಗೆ ಎರಡು ಕಡೆ ತುಂಬಾ ಸುಂದರವಾಗಿರೋ ಬಹಳಷ್ಟು ಕಡಿಮೆ. ಅದ್ರ ಒಬ್ಳು ನಮ್ಮ ಪ್ರಮೀಳೆ. ಆ ಪ್ರಮೀಳೆ ಜೊತೆಗೆ ನಮ್ಮ ಪಾದರಸದಂತಿರುವಂತಹ ಸುಶೀಲಾ ಇದ್ದಾಳೆ. ತುಂಬಾ ಶಾಂತವಾಗಿ ಎಲ್ಲರನ್ನು ಒಳಗೊಳ್ಳುವಂತ ಜ್ಯೋತ್ಸ್ನಾ ಇದ್ದಾಳೆ. ಬೆಳದಿಂಗಳು ಅಲ್ವಾ? ಎಲ್ಲರನ್ನು ಬೆಳದಿಂಗಳು ಅಂದ್ರೆ ಎಷ್ಟೊಂದು ತಂಪು ಅಂತ ಅದರ ಅನುಭವ ಬಂದಕ್ಕೆ ಜ್ಯೋತ್ಸ್ನನ ಸಹವಾಸದ ಅನುಭವ, ಸಂಸರ್ಗದ ಅನುಭವ ಸಿಕ್ಕಿದವರಿಗೂ ಕೂಡ ಅದು ವೇದ್ಯ ಆಗ್ತದೆ. ಅದೇ ರೀತಿಯಲ್ಲಿ ನಿರ್ಮಲ ಇದ್ದಾಳೆ. ಎಲ್ಲದಕ್ಕೂ ಸೈ ಅವಳು ಅಲ್ವಾ? ಬಹುಶಃ ತುಂಬಾ ಒಂದು ಚಂದದ ಒಂದು ವೇದಿಕೆಯನ್ನು, ಅಷ್ಟೇ ಚಂದದ ವೇದಿಕೆ ಮೂಲಕ ನಾವು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ವಿ. ಅಷ್ಟೇ ಚಂದ ಯಾಕೆಂತ ಹೇಳಿದೆ ಅಂದ್ರೆ ನಮ್ಮ ಸತ್ಯವತಿ ಭಟ್ ಮೇಡಮ್ ಇದ್ದಾರೆ. ಅವರು ಬರವಣಿಗೆ ಆರಂಭಿಸಿದ ಇಷ್ಟು ತಡ ಅಂತ ನಮಗೆಲ್ಲ ಗೊತ್ತಿದೆ. ಈ ಮಾಗಿದ ವಯಸ್ಸಿನಲ್ಲಿ ಅವರು ನಮಗೆ ಬರೆಯುವುದು ಹೇಗೆ ಅಂತ ಮಾತ್ರ ಅಲ್ಲ, ಬದುಕುವುದು ಹೇಗೆ ಅಂತ ಕೂಡ ಕಲಿಸ್ತಾ ಇದ್ದಾರೆ ಇವತ್ತಿನ ನಮ್ಮ ಮಹಿಳೆಯರಿಗೆ. ಅದೇ ರೀತಿಯಲ್ಲಿ ನಾರಿ ಶಕ್ತಿಗೆ, ಬಹುಶಃ ಇವತ್ತು ನಾರಿ ಶಕ್ತಿ ಅನ್ನುವಂಥ ಸಬ್ಜೆಕ್ಟ್ನ ಬಗ್ಗೆ ಸೀತಾಲಕ್ಷ್ಮಿ ಭಟ್ ಅವರು ಮಾತಾಡ್ತಾ ಇದ್ದಾರೆ. ಉತ್ತಮ ಉದಾಹರಣೆಯಾಗಿ ಅಲ್ವಾ? ಸ್ತ್ರೀ ಶಕ್ತಿ ಅಥವಾ ಉತ್ತಮ ಉದಾಹರಣೆ ಅದು. ಪ್ರಮೀಳಾ ನಮ್ಗೆಲ್ಲ ವಿಷಯ ಕೊಟ್ಟದ್ದು, ಬಹುಶಃ ಹೇಗೆ ಯಾಪ್ತಾಗಿ ಅವಳು ಕೊಟ್ಟಿದ್ದಾಳೆ ಅಂತ ನನಗೆ ಅವರ ಹೆಸರಿನ ಎದುರು ಆ ನಾರಿ ಶಕ್ತಿಯ ಬಗ್ಗೆ ನೋಡುವಾಗ ನನಗೆ ತುಂಬಾ ಆಶ್ಚರ್ಯ ಆಯ್ತು. ಅವಳು ಹೇಗೆ ಕೊಟ್ಟಿದ್ದಾಳೆ ಬಹುಶಃ ಯಾಕೆಂದ್ರೆ ಪ್ರಮೀಳೆ ಕರೆದವರು. ಇನ್ನು ನಾನು ಜಗತ್ತಿನಲ್ಲಿ ಕೆಲವರನ್ನು ಒಂದೇ ಹೊತ್ತಿಗೆ ಗೌರವಿಸ್ತೇನೆ, ಪ್ರೀತಿಸ್ತೇನೆ, ಆರಿಸ್ತೇನೆ. ಮತ್ತು ಆ ಒಬ್ಬೇ ಒಬ್ಬರು ನನ್ನ ಮೇಡಮ್ ಮಹೇಶ್ವರಿ ಅವರು. ನಾನು ಬಹಳಷ್ಟು ಬಾರಿ ಅವರನ್ನು ಚಿಕ್ಕಮ್ಮ ಅಂತಲೋ ಅಕ್ಕ ಅಂತಲೋ ಕರಿಬೇಕು ಅಂತ ಕೂಡ ಅಂದ್ಕೊಳ್ತಾ ಇದ್ದೇನೆ. ಅಷ್ಟು ಕೂಡ ಅವರಲ್ಲಿ ನಾನು ಎಲ್ಲ ರೀತಿಯ ಯಾವ ಒಂದು ಮಾತೃತ್ವದ ಭಾವನೆ ಇದೆ ಅದನ್ನು ಇಟ್ಟುಕೊಂಡೇ ನಾನು ಅವರ ಸನ್ನಿಧಿಯಲ್ಲಿ ಎರಡು ಮಾತಾಡುವಂಥ ಅವಕಾಶವನ್ನು ಪ್ರಮೀಳಾ ನನಗೆ ಕೊಟ್ಟಿದ್ದಾಳೆ.
ನಮ್ಮ ಇವತ್ತಿದೀಗ ಉದ್ಘಾಟನೆಗೊಂಡಂತ ಮನಸ್ವಿನಿ ವೇದಿಕೆ ಎತ್ತಿಕೊಂಡವರ ಕೈಗೂ ಸಗಲಿ, ಅಪ್ಪಿಕೊಂಡವರ ಮನೆಮಗಳಾಗಲಿ, ಒಪ್ಪಿಕೊಂಡವರಿಗೆ ಅವಳು ಮಾರ್ಗದರ್ಶಕಳಾಗಿ ಮುನ್ನಡೆಸಲಿ ಅಂತ ಮಾತ್ರ ಹಾರೈಸಿಕೊಂಡು ವಿರಮಿಸ್ತೇನೆ. ಧನ್ಯವಾದಗಳು. ಗೌರವ ಸಮರ್ಪಣೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮನಸ್ಸೊಬಗು ಎಂಬುದಾಗಿ ಕವಿ ಗುಂಡಪ್ಪನವರು ಡಿವಿಜಿಯವರು ಹೇಳಿದ್ದಾರೆ. ಲೇಖಕಿ ಪ್ರಶಸ್ತಿಗಳ ಸರದಾರೆ ಶ್ರೀಮತಿ ಸತ್ಯವತಿ ಪ್ರೊಜೆಕ್ಟು ಅವರಿಗೆ ಮನೆಯ ಯಜಮಾನರಾದಂತಹ ಶ್ರೀ ಕೃಷ್ಣ ಭಟ್ ಅವರಿಂದ ಶಾಲು ಹೊದಿಸಿ ಯಜಮಾನತಿ ಪ್ರವೀಣ ಚಿಲಿಕನ ಅವರಿಂದ ಹಾರಾರ್ಪಣೆಗೊಂಡು ಪ್ರೀತಿಯ ದ್ಯೋತಕವಾಗಿ ರೇಷ್ಮೆ ವಸ್ತ್ರವನ್ನ ದಂಪತಿಗಳು ಜಂಟಿಯಾಗಿ ಉಡುಗೊರೆಯಾಗಿ ನೀಡಿದ್ದಾರೆ. ದಂಪತಿಗಳಿಗೂ ಕುಟುಂಬದವರಿಗೂ ಉತ್ತರೋತ್ತರ ಶ್ರೇಯಸ್ಸನ್ನ ಬಯಸುತ್ತಿರುವಂತಹ ಸತ್ಯವತಿ ಮೇಡಮ್ ಅವರಿಗೆ ಕಮಲ ಮೇಡಮ್ ಅವರಿಂದ ಶಾಲು ಹೊದಿಸಿ ಲಕ್ಷ್ಮೀ ಭಟ್ ಅವರಿಂದ ಹಾರವನ್ನು ರೇಷ್ಮೆ ವಸ್ತ್ರದ ಉಡುಗೊರೆಯನ್ನ ವಿನಿಯೋಗಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೀನಿ. ಪ್ರೀತಿಯ ದ್ಯೋತಕವಾಗಿ ಇದೀಗ